ಹೊಸ ವರ್ಷದ ಶುಭ ಆರಂಭಕ್ಕೆ ಇತಿಹಾಸ ಪ್ರಸಿದ್ಧ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಬಂದ ಭಕ್ತ ಸಾಗರ. ಹೊಸ ವರ್ಷದ ಮೊದಲ ದಿನವೇ ಗೊರವನಹಳ್ಳಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಭಕ್ತರ ದಂಡು. ಹೊಸ ವರ್ಷಕ್ಕೆ ಬರುವ ಭಕ್ತಾದಿಗಳಿಗೆ ದೇವಾಲಯದ ಆಡಳಿತ ಮಂಡಳಿ ವತಿಯಿಂದ ಲಡ್ಡು ಪ್ರಸಾದ ಹಾಗೂ ವಿಶೇಷ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ವಿಶೇಷ ಹೂಗಳಿಂದ ತಾಯಿಯ ಮಂಟಪ ಅಲಂಕಾರಗೊಳಿಸಲಾಗಿದ್ದು, ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ಶ್ರೀ ಮಹಾಲಕ್ಷ್ಮಿ ತಾಯಿಯನ್ನ ಕಣ್ತುಂಬಿಕೊಳ್ಳುತ್ತಿದ್ದಾರೆ. ಇನ್ನು ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಆಡಳಿತ ಮಂಡಳಿಯಿಂದ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಹೊಸ ವರ್ಷದ ಪ್ರಯುಕ್ತವಾಗಿ ವಿಶೇಷ ಭೋಜನ ಪ್ರಸಾದ ವ್ಯವಸ್ಥೆ ಮಾಡಲಾಗಿದ್ದು, ತಾಯಿ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಕೊರಟಗೆರೆ ಪೊಲೀಸ್ ಠಾಣೆ ವತಿಯಿಂದ ವಿಶೇಷ ಭದ್ರತೆ ಒದಗಿಸಲಾಗಿದೆ. ನ್ಯೂಸ್ ಬ್ಯೂರೋ, ರಾಜಮುದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಜಾಲ ನಮ್ಮದು. ಸಮಸ್ತ ಕರ್ನಾಟಕ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ಎಂದಿನಂತೆ ಈ ವರ್ಷವೂ ಸಹ ನಮ್ಮ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬರುವಂತಹ ಭಕ್ತರಿಗೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಕ್ಯೂ ಲೈನ್ ಆಗ್ಬೋದು, ದಾಸೋಹ ಆಗ್ಬೋದು, ಮತ್ತು ಪಾರ್ಕಿಂಗ್ ವ್ಯವಸ್ಥೆ ನಮ್ಮ ಏನು ಒಂದು ಗೃಹ ಇಲಾಖೆ ಅವರಿದ್ದಾರೆ, ಅವರು ಭಾಳ ವ್ಯವಸ್ಥಿತವಾಗಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಈಗಾಗಲೇ ಬೆಳಗ್ಗೆ 6 ಗಂಟೆಗೆ ಇದು ನಮ್ಮ ಅಭಿಷೇಕ ಶುರುವಾಗಿ 8 ಗಂಟೆಗೆ ಮುಕ್ತಾಯವಾಗಿರುತ್ತದೆ. ಅಭಿಷೇಕಕ್ಕೆ ನಾನು ನೋಡಿದ ರೀತಿಯಲ್ಲಿ ಸುಮಾರು ಒಂದು 5,000 to 6,000 ಜನ ಬಂದಿದ್ದಾರೆ ಇವತ್ತು ಅಭಿಷೇಕಕ್ಕೆ. ಈಗ ಮಾಮೂಲಿ ದರ್ಶನ ನಡೀತಾಯಿದೆ. ಇವತ್ತು ವಿಶೇಷ ಪೂಜೆ ಏನೂ ಇಲ್ಲ, ಒಳಗಡೆ ಬರೀ ದೇವರ ದರ್ಶನ ಅಷ್ಟೇ. ಯಾಕೆಂದರೆ ಜನಗಳು ಜಾಸ್ತಿ ಇರೋದರಿಂದ ಬರುವಂಥ ಭಕ್ತರಿಗೆ ತೊಂದರೆ ಆಗಬಾರ್ದು ಅಂತ ಒಂದೇ ಕಾರಣದಿಂದ ನಾವು ಇವತ್ತು ನಮ್ಮ ಕಮಿಟಿಯವರು ತೀರ್ಮಾನ ತಗೊಂಡು ಈ ಒಂದು ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬೆಳಗ್ಗೆ ಏನು ಬಂದಿದ್ರು ಅಷ್ಟು ಜನಕ್ಕೂ ಒಳ್ಳೆಯ ದರ್ಶನ ಎಲ್ಲ ಆಗಿದೆ. ಈಗ ಜನ ಮಧ್ಯಾಹ್ನ ಆಗ್ತಾ ಜನ ಜಾಸ್ತಿ ಆಗಿದ್ದಾರೆ. ಬರುವಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ ಆಗ್ಬೋದು. ಬೆಳಗ್ಗೆ ತಿಂಡಿ ಮಾಡಿಸಿದ್ವಿ. ಸುಮಾರು ನನಗೆ ತಿಳಿದ ಮಟ್ಟಿಗೆ ಒಂದು 5,000 ಜನಕ್ಕೆ ಮೇಲೆ ತಿಂಡಿ ತಿಂದಿದ್ದಾರೆ ಇವತ್ತು. ಈಗ ಊಟದ ವ್ಯವಸ್ಥೆ ಇದೆ. ರಾತ್ರಿ 10 ಗಂಟೆವರೆಗೂ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ. ಈಗ ಜನ ಜಾಸ್ತಿ ಆಗಿದ್ದಾರೆ. ಏನು ನಮ್ಮ ಪತ್ರಕರ್ತರಾಗ್ಬೋದು, ನಮ್ಮ TV ಮಾಧ್ಯಮದವರು ಎಲ್ಲರೂ ಬಂದು ಮಾಡಿದ್ದಾರೆ. ಅವರೆಲ್ಲರಿಗೂ ವರಮಹಾಲಕ್ಷ್ಮಿ ಹೊಸ ವರ್ಷಕ್ಕೆ ಅವರಿಗೆ ಒಳ್ಳೇದು ಮಾಡಲಿ. ಅವರಿಗೆ ಬರುವಂಥ ಭಕ್ತರು ಏನು ನಮ್ಮ ತಾಯಿನ ನಂಬಿ ಬರ್ತಾರೆ ಅವರಿಗೆ ಒಳ್ಳೇದು ಮಾಡಲಿ. ಅವ್ರಿಗೆ ತಾಯಿ ಅವರಿಗೆ ಸದಾ ಆಶೀರ್ವಾದಿಸಲಿ. ಅವ್ರಿಗೆ ಏನು ಕೋರಿಕೆಗಳಿದ್ದಾವೆ ಅವನ್ನೆಲ್ಲ ನೆರವೇರಿಸಲಿ ಅಂತ ಹೇಳಿ ನಮ್ಮ ಮಾಧ್ಯಮದವರು ಆಗ್ಬೋದು, ಫೈರ್ ಸ್ಟೇಷನ್ನವರಾಗ್ಬೋದು, ಮತ್ತು ನಮ್ಮ ಇವರು ಬಂದಿದ್ದ ಪೊಲೀಸ್ ಸಿಬ್ಬಂದಿಯವರಾಗ್ಬೋದು, ಎಲ್ಲರೂ ಭಾಳ ಸಹಕಾರ ನೀಡಿ ನಮಗೆ ಕೈ ಜೋಡಿಸಿ ಇದು ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಿ ನನ್ನ ಈ 1-2 ಮಾತನ್ನು. ಇಲ್ಲಿವರೆಗೂ ಎಷ್ಟು ಜನ ಬಂದಿರ್ಬೋದು? ಇಲ್ಲಿವರೆಗೂ ನನಗೆ ತಿಳಿದ ನೋಡಿ ಒಂದು 15,000 ಜನ ಬಂದಿದ್ದಾರೆ. ಈಗ ಬೆಳಗ್ಗೆಯಿಂದ ಇಲ್ಲಿ ತನಕ 15,000 to 20,000 ಜನ ಬಂದಿದ್ದಾರೆ. ಈಗ ಎಷ್ಟು ಸಮಯ, 1 ಗಂಟೆ ಆಗಿರ್ಬೋದು, 2 ಗಂಟೆ, 1:45, 2 ಗಂಟೆ. ಈಗ ಒಂದು 15,000 ಜನ ಬಂದಿದ್ದಾರೆ ನನಗೆ ತಿಳಿದ ಮಟ್ಟಿಗೆ. ನಮ್ಮ ಇದ್ರ ಪ್ರಕಾರ ಒಂದು 50,000 to 65,000 ಜನ ಬರ್ಬೋದು ಅಂತ ನಿರೀಕ್ಷೆ ನಾವು ಮಾಡಿದ್ದೀವಿ. ಯಾಕಂದರೆ ನಾಳಿದ್ದು ಎಲ್ಲ ರಜಾ ಇರೋದ್ರಿಂದ, ಈ ಕ್ರಿಸ್ಮಸ್ ರಜೆಗಳು ಇರೋದ್ರಿಂದ 3 ದಿವಸನೂ ಭಾನುವಾರದವರೆಗೂ ಸಹ ಇದೇ ಥರ ಜನ ಇರ್ತಾರೆ ಅಂತ ಒಂದು ಇದಿದೆ. ಆಮೇಲೆ ನಾವು ಈ ಪ್ರಸಾದ ವಿತರಣೆ ಮಾಡ್ತಾ ಇರಲಿಲ್ಲ, ಅದೊಂದು ಶುರು ಮಾಡೋಣ ಅಂತ ಇವತ್ತು ಲಾಡು ಪ್ರಸಾದ ಏನು 100 ರೂಪಾಯಿ 300 ರೂಪಾಯಿ ಟಿಕೆಟ್ ತಗೊಂಬರ್ತ ಭಕ್ತರಿಗೆ ಮತ್ತು ಜನರಲ್ಲಾಗಿ ಬರೋವಂಥ ಭಕ್ತರಿಗೆ 100-300 ರೂಪಾಯಿ ತಗೊಳ್ಳೋರಿಗೆ ಉಚಿತವಾಗಿ ಲಾಡು ಪ್ರಸಾದ ಕೊಡ್ತಾಯಿದ್ದೀವಿ. ಬೇರೆಯವರು ಜನರಲ್ಲಾಗಿ ಬರೋರಿಗೆ ಅವ್ರಿಗೂ 50 ರೂಪಾಯಿ ಹಂಗೆ ಒಂದು ಲಾಡು, 2 ಲಾಡು 100 ರೂಪಾಯಿ ಹಂಗೆ ಇವತ್ತಿಂದ ಶುರು ಮಾಡಿದ್ದೀವಿ. ನೋಡೋಣ ಕಾಲಕ್ರಮೇಣ. ಅದು ಮೊದಲು ಲಾಡು ಪ್ರಸಾದ ಇತ್ತು, ಕಾರಣಾಂತರಗಳಿಂದ ನಿಂತಿತ್ತು. ಅದನ್ನು ಕಂಟಿನ್ಯೂ ಮಾಡೋದ ಹೇಗೆ ಏನು ಅಂತ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನ ತಗೊಂಡು ಇದು ಮಾಡ್ತೀವಿ. ಈ ಹೊಸ ವರ್ಷಕ್ಕೆ ಇರಲಿ ಅಂತ ಇವತ್ತಂತೂ ನಾವು ಶುರು ಮಾಡಿದ್ದೀವಿ. ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಲಾಡು ಕೌಂಟ್ರುಗಳು ಟಿಕೆಟ್ ಕೊಟ್ಟು ವಾಪಸ್ ಕೊಟ್ಟರೆ ಅವ್ರಿಗೆ ಪ್ರಸಾದ ಫ್ರೀಯಾಗಿ ನಾವು ವಿತರಣೆ ಮಾಡ್ತಾಯಿದ್ದೀವಿ. ಊಟದ ವ್ಯವಸ್ಥೆನೂ ಇದೆ. ಏನು ಈ ತಾಯಿನ ನಂಬಿ ಬರೋಂಥ ಭಕ್ತರಿಗೆ ಮಹಾಲಕ್ಷ್ಮಿ ತಾಯಿ ಒಳ್ಳೇದು ಮಾಡಲಿ, ಅವ್ರಿಗೆ ಆಶೀರ್ವಾದ ಮಾಡಲಿ. ನಮ್ಮ ಎಲ್ಲ ಧರ್ಮದರ್ಶಿಗಳಿಗೆ, ನಮ್ಮ ಪತ್ರಕರ್ತರಿಗೆ, ನಮ್ಮ ಪೊಲೀಸ್ ಮಾಧ್ಯಮದವರಿಗೆ, ಫೈರ್ ಸ್ಟೇಷನ್ನವರಿಗೆ ಎಲ್ರಿಗೂ ಮಹಾಲಕ್ಷ್ಮಿ ಒಳ್ಳೆಯದು, ಆರೋಗ್ಯ, ಐಶ್ವರ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಈ 2 ಮಾತನ್ನು ಮುಗಿಸ್ತಾರೆ. ಸರ್ವೇ ಮುರಳೀಕೃಷ್ಣ ಅಂತ ಕಾರ್ಯದರ್ಶಿ. ನಮ್ಮ ಅಧ್ಯಕ್ಷ ಹೇಳಿದಾಗೆ ಎಲ್ಲ ಭಕ್ತಾದಿಗಳು ವಿದೇಶದಿಂದ, ಬೆಂಗಳೂರಿಂದ, ತುಮಕೂರಿಂದ ಹಾಗೂ ಹೊರ ರಾಜ್ಯಗಳಿಂದ ಆಗಮಿಸ್ತಾ ಇದ್ದಾರೆ.
ಸುಮಾರು ನಾವು ಇವತ್ತುವರೆಗೂ 15,000 ಜನ ಮೇಲೆ ಬಂದಿದ್ದಾರೆ. ಎಲ್ರಿಗೂ ಉಚಿತವಾಗಿ ನಾವು ಈ ಪ್ರಸಾದ ವಿತರಣೆ ಮಾಡ್ತಾ ಇದ್ವಿ. ಜೊತೆಗೆ ಈ ಸಲ ವಿಶೇಷವಾಗಿ ಏನು ಅಧ್ಯಕ್ಷ ಹೇಳಿದ್ರು, ಲಾಡು ಪ್ರಸಾದ ಕೊಡ್ತಾ ಇದ್ವಿ. 300 ರೂಪಾಯಿ ಟಿಕೆಟ್ ಕಂಡವ್ರಿಗೆ 2 ಲಾಡು ಉಚಿತವಾಗಿ, ಹಾಗೂ 100 ರೂಪಾಯಿ ಟಿಕೆಟ್ ಕಂಡವ್ರಿಗೆ 1 ಲಾಡು. ಜೊತೆಗೆ ಜನರಲ್ ಕ್ಯೂನಲ್ಲಿ ಹೋದಂಥವ್ರಿಗೆ ಅವ್ರು ಹಣಕಾಸು ಕೊಡಬೇಕಾಗುತ್ತೆ. 1 ಲಾಡ್ಗೆ 50 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀವಿ. ಹಾಗೂ ಎಲ್ಲ ಭಕ್ತಾದಿಗಳು ಶಾಂತ ರೀತಿಯಿಂದ ತಾಯಿ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಅವ್ರವ್ರ ಮನೆಗಳಿಗೆ ತೆರಳ್ತಾ ಇದ್ದಾರೆ. ಇದು ಶುಭ ಸಂಕೇತ. ಇದೇ ರೀತಿ ಭಕ್ತಾದಿಗಳು ಶಾಂತ ರೀತಿಯಿಂದ ವರ್ತಿಸಿ ನಮ್ಮ ಕಮಿಟಿಯೊಂದಿಗೆ ಸಹಕರಿಸ್ತಾ ಇದ್ದಾರೆ. ಈ ಇನ್ನೂ ಹೆಚ್ಚಿನ ಜನ ಅಂದರೆ ಸುಮಾರು ಈಗ 2 ಗಂಟೆ, ಇನ್ನೂ ಇವತ್ತು ನನ್ನ ಅಂದಾಜು ಒಂದು 50,000 ರಿಂದ 60,000 ಜನ ಬರ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಗೆ ತಕ್ಕಂಗೆ ನಾವು ಪ್ರಸಾದನೂ ವ್ಯವಸ್ಥೆ ಮಾಡಿದ್ದೀವಿ, ಊಟದ ವ್ಯವಸ್ಥೆನೂ ಮಾಡಿದ್ದೀವಿ. ಎಲ್ಲರೂ ಶಾಂತ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಸರ್ವರಿಗೂ ಒಳ್ಳೇದಾಗಲಿ, ಹಾಗೂ ತಾಯಿ ಸರ್ವರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು.